ಮೇಡಮ್, ನೀವು ಕೂಡ ಒಂದು ಹೆಣ್ಣು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಷ್ಟೆಲ್ಲ ಒಂದು ವಿವಾದಗಳು, ಜೊತೆಗೆ ಸಿ ಟಿ ರವಿ ಅವರು ಬಳಸಿದಂತಹ ಪದಗಳಿಂದ ಸೃಷ್ಟಿಯಾದಂತಹ ಒಂದು ಹೋರಾಟ, ಬಂಧನ, ಪ್ರತಿಯೊಂದನ್ನು ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ತುಂಬ ನೋವಾಗಿದೆ. ನಮಗೆ ಬಂಧನ FIR ಹಾಕಿದ್ದು ಏನು ನೋವಾಗಲಿಲ್ಲ, ಅದು ರಾಜಕೀಯದಲ್ಲಿ ಇದ್ದಿದ್ದೆ. ಅವರು ಸಿ ಟಿ ರವಿ ಅವಾಗಿಂದನೂ ಹೋರಾಡ್ಕೊಂಡೇ ಬಂದಿದ್ದಾರೆ. ಅವರು 365 ದಿವಸ ಪಕ್ಷ, ಸಂಘಟನೆ, ಕಾರ್ಯಕರ್ತರ ಜೊತೆನೇ ಇರೋದು. ಸೊ ಅವ್ರ ಫಸ್ಟ್ ಪ್ರಿಫರೆನ್ಸೇ ಅದಕ್ಕಿರೋದ್ರಿಂದ ನಮ್ಗೆ ಅದಕ್ಕೇನು ಭಯ ಅನಿಸಿರಲ್ಲ. ಬಟ್ ಭಯ ಅನಿಸಿದ್ದು ಯಾವಾಗ 12 ಗಂಟೆ ಮೇಲೆ ಅವ್ರ ವೆಹಿಕಲ್ಲೇ ಟ್ರ್ಯಾಕಿಂದ ಬಿಟ್ಟು ಹೋಯಿತು, ಎಲ್ಲೋ ಹಳ್ಳಿ ಕಡೆ ಹೋಯಿತು, ಯಾವುದೋ ಕೋರೆಯಲ್ಲಿ ಅಥವಾ ನಾನು ನೋಡಬೇಕಾದ್ರೂ ಯಾವುದೋ ಡ್ಯಾಮ್ ಪಕ್ಕ ನಿಂತಿತ್ತು ಕಾರು. ಸೊ ಆ ಥರ ಎಲ್ಲ ನೋಡಿದಾಗ ಅದು ನಿಜವಾಗ್ಲೂ ನಮಗೆ ತುಂಬ ಆತಂಕ ಅನಿಸ್ತು. ಇದು ಏನಾಗ್ತಿದೆ ಅಂತ ನಮಗೆ ಗೊತ್ತಾಗಿಲ್ಲ. ನಾನು ಯಾರನ್ನು ಕೇಳಬೇಕು, ಯಾರಿಗೆ ಫೋನ್ ಮಾಡಬೇಕು ಅನ್ನೋ ಆತಂಕದಲ್ಲಿ ನಾನೇ ಇದ್ದೆ. ಸೊ ಬೆಳಗ್ಗೆ ನಾನೇ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಗನ್ಮ್ಯಾನ್ಗಳಿಗೆ, ಡ್ರೈವರ್ಗೆ ಫೋನ್ ಮಾಡಿದಾಗ, ಇಲ್ಲ ಅಕ್ಕ, ನಾವು ಅವ್ರ ಜೊತೆ ಹೋಗಲೇ ಇಲ್ಲ, ಆಲ್ಮೋಸ್ಟ್ 20 ನಿಮಿಷ ಆಯಿತು ನಾವು ಅವ್ರನ್ನ ಟ್ರ್ಯಾಕ್ ಬಿಟ್ಟು. ಇವಾಗೆಲ್ಲೋ ಹಳ್ಳಿ ಕಡೆ ನಾನು ಆ ಸ್ಕ್ರೀನ್ಶಾಟ್ಸ್ ಎಲ್ಲ ಸುಮಾರು ತೆಕ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಇದ್ದಿದ್ದಿಲ್ಲ. ಸೊ ಆ ಥರ ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡಿದ್ರು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಯಾರೋ ದೊಡ್ಡ ಭಯೋತ್ಪಾದನೆ ಮಾಡಿದವರೆಲ್ಲ ಆರಾಮಾಗಿದ್ದಾರೆ. ಸೊ ಅವರಿಗೆ ಆ ಥರ ಒಳ್ಳೆ ರಾಜಮರ್ಯಾದೆ ಕೊಟ್ಟು ಈ ಸರ್ಕಾರ ನಡೆಸ್ಕೊಳುತ್ತೆ. ಒಂದು ಪಕ್ಷದಲ್ಲಿ ಒಂದು MLC ಆಗಿ ಪಕ್ಷದ ಎಷ್ಟು ವರ್ಷದಿಂದ ಅವ್ರು ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅಂಥವ್ರನ್ನ ಎಷ್ಟು ಕೆಟ್ಟದಾಗಿ ನಡೆಸಿದ್ಕೊಂಡ್ರು ಅನ್ನೋದು ತುಂಬ ಬೇಜಾರು. ಅದ್ರ ಜೊತೆಗಿನ ಸಾಮಾನ್ಯ ಜನ ಹೆಂಗೆ ಸರ್ಕಾರದ ಬಗ್ಗೆ ಗೌರವ ಇಟ್ಕೊಳಕ್ಕೆ ಸಾಧ್ಯ? ಮೇಡಮ್, ಜೊತೆಗೆ ಸಿ ಟಿ ರವಿ ಅವರೇ ಒಂದು ಆರೋಪಗಳನ್ನ ಮಾಡ್ತಾ ಇದ್ರು, ನನ್ನ ಕೊಲೆ ಮಾಡಲು ಸಂಚು ನಡೀತಾ ಇದೆ, ಜೊತೆಗೆ ತಲೆಯಿಂದ ರಕ್ತ ಬರ್ತಾ ಇತ್ತು, ಚಿಕಿತ್ಸೆಗಳು ಕೊಡ್ತಾ ಇಲ್ಲ. ಆಗ ನಿಮಗೆ ಯಾವ ರೀತಿಯ ಒಂದು ಗಾಬರಿ ಆಯಿತು? ಅಲ್ಲ, ಖಂಡಿತವಾಗ್ಲೂ ಗಾಬರಿ ಆಗುತ್ತೆ ಆ ಸಿಚುವೇಶನ್ ನೋಡಿದಾಗ. ತಲೆಯಲ್ಲಿ ರಕ್ತ ಬರ್ತಿದ್ದು ನಾವು ಪಿಕ್ಚರ್ಸೇ ನೋಡಿದ್ದು. ಅದ್ರ ಜೊತೆಗೆ ಅವ್ರನ್ನ ರಾತ್ರಿ ಹಂಗೆ ಕರ್ಕೊಂಡು ಹೋದ್ರಲ್ಲ, ಅವಾಗ ಯಾರಿಗೆ ಗಾಬರಿ ಆಗಲ್ಲ? ಅವ್ರ ಜೊತೆ ಅಟ್ಲೀಸ್ಟ್ ಯಾರು ಹೇಳಕ್ಕೆ ಗನ್ಮ್ಯಾನೋ PN ಯಾರಾದರೂ ಇದ್ದಿದ್ರೆ ಏನೋ ಒಂದು ಧೈರ್ಯ ಬರ್ತಿತ್ತು. ನಿಜವಾಗ್ಲೂ ಅಷ್ಟು ರಾತ್ರಿ ಅವ್ರನ್ನ 3 ಗಂಟೆ ರಾತ್ರಿ, 4 ಗಂಟೆ ರಾತ್ರಿ ಅವ್ನು ಕುಡಿಯೋಕ್ಕೆ ನೀರು ಕೊಡ್ದಲ್ಲೇ ಹಾಗೆಲ್ಲ ಸುಸ್ತಾಗ ಯಾರಿಗೆ ಆತಂಕ ಆಗಲ್ಲ? ಮೋಸ್ಟ್ಲಿ ಇವ್ರೇನೋ ಬೇರೆ ಥರ ಪ್ಲ್ಯಾನ್ ಮಾಡಿದ್ರು, ಏನು ಸ್ಕೆಚ್ ಹಾಕಿದ್ರು ಯಾರಿಗೆ ಗೊತ್ತು? ಯಾರ್ಯಾರ ಮನಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತೇ ಆಗಲ್ಲ. ಸೊ ರಾಜಕಾರಣ ಬೇರೆ, ಅವರೆಲ್ಲ ದೊಡ್ಡವರು ಇದ್ದಾರೆ. ಸೊ ನಿಜವಾಗ್ಲೂ ನಮಗೆ ಖಂಡಿತವಾಗ್ಲೂ ಆತಂಕ ಆಯಿತು. ಅದಕ್ಕೆ ನಮ್ಗೆ ಇಷ್ಟೊಂದು ಕಾರ್ಯಕರ್ತರು ಬಂದು ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ನನ್ನನ್ನು ಕೇಳಿದಾಗ ನಂಗೆ ನಿಜ ಏನೂ ಗೊತ್ತಿಲ್ಲ ಅಂತ ಹೇಳಿದೆ. ಸೊ ಆತಂಕದಲ್ಲೇ ನಮ್ಗೆ ಇಷ್ಟು ಕಾರ್ಯಕರ್ತರು ನಮ್ಮ ಜೊತೆ ಇದ್ದಿದ್ದು ಅಂತ ಅನಿಸುತ್ತೆ.